ವಿಜಯ್ ಅವ್ರು ಗೆಲ್ತಾ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತದೇ ಶುರುವಾಗಿದೆ. ಉಪೇಂದ್ರ ಅವ್ರು ನೀವೆಲ್ಲಿ ಅಂತೇಳಿ ಆ ಕಾರಣಕ್ಕೆ ಕೇಳ್ತಾ ಇರೋದು. ನೀವು ಆ ದಾರಿನ ಹಿಡಿಯಲ್ಲ ಯಾವ ಕಾರಣಕ್ಕೂ. ನಿಮ್ಮ ಆಲೋಚನೆ ಬೇರೆ ಇದೆ. ಒಂದಷ್ಟು ವರ್ಷಗಳು ತಗಲಿದ್ರೂ ಅಡ್ಡಿಲ್ಲ, ಬಟ್ ನಾನು ಅದೇ ದಾರಿಲಿ ಹೋಗ್ತೀನಿ ಅನ್ನೋದು ನಿಮ್ಮ ಅಭಿಪ್ರಾಯ. ಇಲ್ಲ, ಇವಾಗ ನೀನು ಹೇಳಿದೆ ಗೊತ್ತಾ ನಿಮ್ಗೆ. ಇವಾಗ ನೋಡಿ, ನಾನು ಏನಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿದೆ ಅಂದ್ರೆ, ನಾನು ನಿಂತ್ಕೊಂತೀನಿ ಅನ್ಕೊಳ್ಳಿ, ನಾನು ನಿಂತ್ಕೊಂತೀನಿ, ನನಗೆಲ್ಲರೂ ಇದು ಮಾಡಿ ನಾನು ಇದು ಮಾಡ್ತೀನಿ ಅಂದ್ರೆ, ಇವನ್ ಎಲೆಕ್ಷನ್ ನಿಂತ್ಕೊಂಡು ಇವನ್ CM ಆಗ್ಬೇಕನ್ನ ಇವನ್ ಆಸೆಗೆ ನಾನು ಕೆಲಸ ಮಾಡ್ಬೇಕಾ ಇಲ್ಲಿ? ಕೊಡೆಯ ಸೇಮ್ ಕಾರ್ಯಕರ್ತರ ಥರ ಬಾ, ಒಂದು ಸಿಸ್ಟಮ್ ಮಾಡು, ಒಂದು ಇದು ಮಾಡು, ಪ್ರಚಾರ ಮಾಡ್ತೀವಿ, ನನಗೂ ಒಂದು ಪೋಸ್ಟ್ ಕೊಡು, ನನಗೂ ಒಂದು ಇದು ಕೊಡು, ಇದು ಸ್ಟಾರ್ಟ್ ಆಗುತ್ತೆ. ನಾನು ಬೇಡ, ಯಾಕಂದ್ರೆ ಇದು ಬೇಡ ಬರಬಾರ್ದು ಅಂತಾನೆ ನಾನು ಬರಲ್ಲಪ್ಪ, ನನಗೆ ಹೆಸರು ಬೇಡ, ಇದು ಬೇಡ, ಇದೊಂದು ಸಿಸ್ಟಮ್ ತರೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಾನು ನೀವೇ ಬರಲ್ಲ ಅಂದರೆ ಹೆಂಗೆ ಸರ್ ಅಂತಲೂ ಹೇಳ್ತಾರೆ. ಓಕೆ ಅಪ್ಪ, ನಾನು ಬರ್ತೀನಿ, ಬಂದರೆ ಈ ದಾರಿ ಅಂತ ತುಳಿಯಲ್ಲ ನಾನು, ಯಾಕಂದ್ರೆ ನನಗೆ ಗೊತ್ತಲ್ಲ, ಹೋದ ಅಂದರೆ ಇದು ಎಳ್ಕೊಂಡು ಹೋಗ್ಬಿಡುತ್ತೆ ಅದು. ಈಗ ನಾನು ಗೆಲ್ಬೋದು, ನನಗೆ ನಾಳೆ ಜನ ಗೆಲ್ಬೇಕಾಗಿರೋದು ಮುಖ್ಯವಾಗಿ ಬೇಕಾಗಿರೋದು. ಸೊ ಆ ದಾರಿಗೆ ಹೋಗಲ್ಲ ನಾನು. ಈ ದಾರಿಲಿ ಹೋಗೋದಕ್ಕೆ ಏನು ಅಂತಲೇ ನಿಮ್ಮನ್ನು ಕೇಳಿದೆ. ನೀವು ಹೇಳ್ತಾ ಇದ್ದೀರಲ್ಲಪ್ಪ, ಬನ್ನಿ ಬರ್ತೀನಿ, ರೋಡ್ಗೆ ಇಳಿಬೇಕಾ ಇಳಿತೀನಿ, ಓಕೆ, ಸಣ್ಣ ಪುಟ್ಟ ಖರ್ಚುಗಳಾಗುತ್ತಾ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡ್ತೀನಿ. ಒಂದು 10 ಕಡೆ 100 ಕಡೆ ಓಡಾಡ್ಬೇಕಾ, ಕರ್ನಾಟಕ ಫುಲ್ ಓಡಾಡ್ತೀನಿ. 4 ಜನ ಜೊತೆ ಇಟ್ಕೊತೀನಿ, ಅವ್ರಿಗೆ ಸಂಬಳ ಕೊಡ್ತೀನಿ, ಹೋಟ್ಲ್ ಬಿಡ್ಬೇಕಾ ಹೋಟ್ಲಲ್ಲಿ ಉಳ್ಕೊತೀನಿ, ನನ್ನ ಖರ್ಚುಗಳನ್ನು ನಾನೇ ನೋಡ್ಕೊತೀನಿ, ನಾನು ಯಾರನ್ನೂ ಕೇಳೋದು ಇಲ್ಲ. ಅದನ್ನು ನಿಮಗೆ ಅಲ್ಲಿ ಬಂದು ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಇದರಲ್ಲಿ ಪ್ರಚಾರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇದಿಷ್ಟು ನನ್ನ ಕೈಲಾಗುವಂಥದ್ದು. ಇದ್ರ ಮೇಲೆ ಅಂದರೆ ನಿಮಗೆ ಸರ್ ಇದು ಬಿಗ್ಗರ್ ಲೆವೆಲ್ ಆಗಬೇಕು ಅಂದರೆ ನಾನು ಏನು ಮಾಡೋಕ್ಕೆ ಸಾಧ್ಯ? ಕರೆಕ್ಟ್. ಅದು ಇನ್ನೊಂದು ಬೇರೆ ದಾರಿ. ಮತ್ತೆ ಈಗ ಕಾಂಗ್ರೆಸ್, BJP, JDS ಪ್ಲಸ್ ರಾಜಕೀಯ ಆಗ್ಬಿಡುತ್ತೆ ಅಂತ ಅವಾಗ ಏನಾಗುತ್ತೆ, ಅದು ಆಟೋಮೆಟಿಕ್ ಆಗಿ ಅಲ್ಲಿ ಇಟ್ ಈಸ್ ನಾಟ್ ಸೋ ಈಸಿ ಗುರುವೆ. ಹಂಗಂದ್ರೆ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ಅವ್ರು ಮಾಡೋರೆಲ್ಲ ಇದು ಮಾಡ್ತೀರ ಅಂತ ನಾನು ಹೇಳ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅದನ್ನು ಮಾಡೋದಕ್ಕೆ ಒಂದು ಸಿಸ್ಟಮ್ ಬೇಕು, ಒಂದು ಇದು ಬೇಕು, ಒಂದು ಸೆಟಪ್ ಬೇಕು. ಅದಕ್ಕೆ ಖಂಡಿತ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದು ಒಂದು ಕಡೆ ಮಾಡೋರಾಗಲ್ಲ, ನೀವು ಒಂದು ಅಟ್ಲೀಸ್ಟ್ ಒಂದು 5-6 ಕಡೆ ಮಾಡಬೇಕು. ನೀವು ಬ್ಯಾನರ್ಗಳು ಬೇಕು, ಪೋಸ್ಟರ್ಗಳು ಬೇಕು. ಫ್ರೀಯಾಗಿ ಯಾವ್ದು ಗುರುವೆ ಸಿಗುತ್ತೆ? ನೀವು ಕಾರ್ಯಕರ್ತರು ಫ್ರೀಯಾಗಿ ಸಿಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ನನಗೆ. ಹಂಗಲ್ಲ ನಾನು ಹೇಳಿದ್ದು, ಫ್ರೀಯಾಗಿ ಕೆಲಸ ಮಾಡೋ ಲಕ್ಷಾಂತರ ಜನ ಇರ್ತಾರೆ. ಇವತ್ತು ವಿಜಯ್ ಅವ್ರಿಗೆ ಅವ್ರನ್ನ ಇಷ್ಟಪಟ್ಟು ಏನೋ ಒಂದು ಬದಲಾವಣೆ ಬೇಕು ಅಂತ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅಲ್ವಾ? ಅದು ಆಗ್ಬೋದು, ಗೊತ್ತಿಲ್ಲ. ಬಟ್ ಒಂದು ಬೇಸಿಕ್ಕಾರ ಬೇಕಲ್ಲ. ಏನು ಗುರು, ಒಂದು ಭಕ್ಷ್ಯ ಅಂದರೆ ಒಂದು ಪೋಸ್ಟರ ಬೇಕಲ್ಲ ನಿಮ್ಗೆ ಅಟ್ಲೀಸ್ಟ್ ಕಾಣಿಸೋದಕ್ಕೆ. ಅದು ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ನಾನು ಒಂದು ಏರಿಯಲ್ಲಿ ನಿಂತ್ಕೊಂಡು ಮಾಡ್ದಂಗಲ್ಲ, ಇದು ಆಲ್ ಓವರ್ ಕರ್ನಾಟಕ 274 ಕಾನ್ಸ್ಟಿಟ್ಯೂಯೆನ್ಸಿಗಳು, ಎಷ್ಟೋ ವಿಲೇಜ್ಗಳು. ಸರ್ ಇಲ್ಲಿ ನಮ್ಗೆ ಗೊತ್ತೇ ಆಗಿಲ್ಲಲ್ಲ ಸರ್, ನೀವು ನಿಂತೀರ ಅಂದರೆ ಅಲ್ಲ ನಾನು ಪೋಸ್ಟರ್ ಹಾಕಬೇಕು, ಅಲ್ಲೊಂದು ಏನೋ ಮಾಡಬೇಕು, ಅವಾಗ ಗೊತ್ತಾಗುತ್ತೆ ಅಂದರೆ. ಸೊ ಹಿಂಗೆ ಆಲ್ಟರ್ನೇಟಿವ್ ಅಷ್ಟೇ. ಒಂದು ಸೋಷಿಯಲ್ ಮೀಡಿಯಾ ಇದೆ, ಅದ್ರ ಮೂಲಕ ನೀವು ತಲುಪಬಹುದು.